ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವರಾತ್ರಿಯ 5ನೇ ದಿನದಂದು ದುರ್ಗಾದೇವಿಯ 5ನೇ ರೂಪವಾದಂತಹ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ತುಂಬಾ ವಿಶೇಷವಾಗಿದ್ದು, ತಾಯಿ ದುರ್ಗಾದೇವಿಯು ಸ್ಕಂದ ಮಾತೆಯ ರೂಪದಲ್ಲಿ ತನ್ನ ಮಗನೊಂದಿಗೆ ರೂಪವನ್ನು ತಾಳಿ ಬರುತ್ತಾಳೆ. ಕುಟುಂಬದ ಸಂತೋಷ, ಸಂತಾನವಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯಲು, ಜ್ಞಾನ, ಯಶಸ್ಸು, ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸಬೇಕು. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಸ್ಕಂದ ಮಾತಾ ದೇವಿಯ ರೂಪವು ಬರಲು ಕಾರಣವಾದಂತಹ ಕಥೆಯನ್ನು ತಿಳಿಯಲೇಬೇಕು. ಪೌರಾಣಿಕ ನಂಬಿಕೆಯ ಪ್ರಕಾರ ತರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಪಡೆದುಕೊಳ್ಳುತ್ತಾನೆ. ಆದರೂ ಬ್ರಹ್ಮದೇವರು ತರಕಾಸುರನನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು, ಜೀವಿಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕೆನ್ನುವ ಕಹಿ ಸತ್ಯವನ್ನು ಹೇಳುತ್ತಾನೆ. ಆಗ ತರಕಾಸುರನು ಬ್ರಹ್ಮನ ಬಳಿ, ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನು ನೀಡೆಂದು ಬೇಡಿಕೊಳ್ಳುತ್ತಾನೆ. ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ, ಮದುವೆಯಾದರೂ ಅವನಿಗೆ ಮಗು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು. ವರವನ್ನು ಪಡೆದ ಮೇಲೆ ತರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು. ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗುತ್ತಾನೆ. ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತರಕಾಸುರನನ್ನು ಕೊಂದನು. ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು. ತಾಯಿಯ ರೂಪದ ಬಗ್ಗೆ ನಾವು ನೋಡುವುದಾದರೆ, ಸ್ಕಂದ ದೇವನು ಸ್ಕಂದ ಮಾತೆಯ ತೊಡೆಯ ಮೇಲೆ ಕುಳಿತಿದ್ದಾನೆ. ತಾಯಿ ಸ್ಕಂದ ಮಾತಾ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ. ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಅಂತಲೂ ಕರೆಯಲಾಗುತ್ತದೆ. ಸ್ಕಂದ ಮಾತೆಯನ್ನು ಗೌರಿ, ಮಹೇಶ್ವರಿ, ಪಾರ್ವತಿ ಹಾಗೂ ಉಮಾ ಅಂತಲೂ ಕರೆಯುತ್ತಾರೆ. ದೇವಿಯ ವಾಹನವು ಸಿಂಹವಾಗಿದೆ. ತಾಯಿಯನ್ನು ಪೂಜಿಸಿದರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುತ್ತಾಳೆ. ಅಷ್ಟೇ ಅಲ್ಲದೆ ಕುಟುಂಬಕ್ಕೆ ಸುಖ, ಶಾಂತಿ, ಸಮೃದ್ಧಿಯನ್ನು ಕೂಡ ಕರುಣಿಸುತ್ತಾಳೆ. ಈ ದಿನದ ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:33 5:21 ಒಳಗಾಗಿ ಪೂಜೆ ಮಾಡಬೇಕು. ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ 11:47 12:35 ಒಳಗಾಗಿ ಪೂಜೆ ಮಾಡಬೇಕು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. 6:13 6:36 ಒಳಗಾಗಿ ಪೂಜೆ ಮಾಡಬೇಕು. ಹಾಗೆ ಸಂಜೆ ಮನೆಗೆ ಬರುವಂತಹ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ಸ್ಕಂದ ಮಾತೆಯು ಬುಧಗ್ರಹದ ಆಧಿಪತ್ಯವನ್ನು ಹೊಂದಿರುತ್ತಾಳೆ. ಈ ದಿನ ವಿಶೇಷವಾಗಿ ಬುಧಗ್ರಹದ ಪ್ರಭಾವ ಕಡಿಮೆ ಇರುವಂತಹವರು ಹಸಿರು ಬಣ್ಣದ ಬಟ್ಟೆ, ಹೆಸರು ಕಾಳು, ಹಸಿರು ಬಣ್ಣದ ತರಕಾರಿಗಳನ್ನು ದಾನ ಮಾಡಬೇಕು. ಹಾಗೆ ಅಂದಿನ ದಿನ ಸ್ಕಂದ ಮಾತೆಗೆ ಹಸಿರು ಬಣ್ಣದ ತರಕಾರಿಗಳಾಗಿರಬಹುದು, ಹೆಸರು ಕಾಳಿನಿಂದ ಮಾಡಿದ ನೈವೇದ್ಯವನ್ನು ಇಡಬಹುದು. ಬುಧಗ್ರಹವು ಜ್ಞಾನ, ಬುದ್ಧಿವಂತಿಕೆ, ವೃತ್ತಿ, ಕೌಶಲ್ಯ ಹಾಗೂ ವಾಕ್ಚಾತುರ್ಯಕ್ಕೆ ಸಂಬಂಧಿಸಿರುವುದರಿಂದ ಮಕ್ಕಳಲ್ಲಿ ವಾಕ್ಚಾತುರ್ಯದ ಸಮಸ್ಯೆ ಆಗಿರಬಹುದು ಹಾಗೂ ಬುದ್ಧಿವಂತಿಕೆಗೆ ಸಂಬಂಧಿಸಿದಂತೆ ಹಸಿರು ಬಣ್ಣದ ವಸ್ತುಗಳನ್ನು ಈ ದಿನ ಪೂಜೆ ಮಾಡಿ ದಾನ ಮಾಡಬೇಕು. ಈ ದಿನ ವಿಶೇಷವಾಗಿ ನಾವು ತಾಯಿಗೆ ಹಸಿರು ಬಣ್ಣದ ಬಟ್ಟೆಯಿಂದ ಅಲಂಕಾರವನ್ನು ಮಾಡಬೇಕು. ಹಾಗೆ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು. ಹಸಿರು ಬಣ್ಣ ತಾಯಿಗೆ ತುಂಬಾ ವಿಶೇಷವಾದ ಬಣ್ಣವಾಗಿದೆ. ಈ ಬಣ್ಣವನ್ನು ಬಳಸುವುದರಿಂದ ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಶಾಂತಿಯ ಜ್ಞಾಪನೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ದಿನ ತಾಯಿಗೆ ವಿಶೇಷವಾಗಿ ನಾವು ಹಳದಿ ಬಣ್ಣದ ಹೂಗಳ ಅರ್ಪಣೆಯನ್ನು ಮಾಡಬೇಕು. ಈ ಹೂಗಳನ್ನು ವಿಶೇಷವಾಗಿ ಅರ್ಪಣೆ ಮಾಡುವುದರಿಂದ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಲು ಹಾಗೂ ಅದೃಷ್ಟ ಮತ್ತು ಶಾಂತಿಯನ್ನು ತರಲು ದೇವಿಯು ಆಶೀರ್ವದಿಸುತ್ತಾಳೆ. ಈ ದಿನ ನೈವೇದ್ಯಕ್ಕಾಗಿ ವಿಶೇಷವಾಗಿ ನಾವು ಬಾಳೆಹಣ್ಣನ್ನು ಅರ್ಪಣೆ ಮಾಡಬೇಕು. ತಾಯಿ ಬಾಳೆಹಣ್ಣನ್ನು ವಿಶೇಷವಾಗಿ ಇಷ್ಟಪಡುತ್ತಾಳೆ. ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂತಹ ಪಂಚಾಮೃತ, ಇನ್ಯಾವುದೇ ಸಿಹಿ ಪದಾರ್ಥಗಳನ್ನು ನಾವು ಮಾಡಬಹುದು. ಸಂತಾನವನ್ನು ಬಯಸುವಂತಹ ದಂಪತಿಗಳು ಈ ದಿನ ತಾಯಿಗೆ ಬಾಳೆಹಣ್ಣನ್ನು ಅರ್ಪಣೆ ಮಾಡಬೇಕು. ಹಾಗೆ ಇತರರಿಗೆ ಬಾಳೆಹಣ್ಣಿನ ಪ್ರಸಾದ ಅಥವಾ ಬಾಳೆಹಣ್ಣನ್ನು ದಾನವನ್ನಾಗಿ ನೀಡಿ. ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ನಾವು ಆ ದಿನ ಮಂತ್ರಗಳನ್ನು ವಿಶೇಷವಾಗಿ ಪಠನೆ ಮಾಡಬೇಕು. ಓಂ ದೇವಿ ಸ್ಕಂದ ಮಾತೆಯೇ ನಮಃ ಎಂದು 9, 11, 21, 108 ಬಾರಿ ಪಠಣೆಯನ್ನು ಮಾಡಿ. ವಿಶೇಷ ಮಂತ್ರವಾಗಿ ಸಿಂಹಾಸನಾಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಹಾಗೆ ದೇವಿಗೆ ಈ ಸ್ತೋತ್ರದಿಂದ ಪ್ರಾರ್ಥನೆಯನ್ನು ಮಾಡಿ. ಯಾ ದೇವಿ ಸರ್ವಭೂತೇಷು ಮಾಂ
ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಪಾರ್ವತಿ ರೂಪದಲ್ಲಿ ಇರುವಂತಹ ಸ್ಕಂದ ಮಾತೆ ಹಾಗೂ ಬಾಲರೂಪಿಯಾದ ಸ್ಕಂದನ ಆರಾಧನೆಯನ್ನು ಕೂಡ ಮಾಡಿದಂತಾಗುತ್ತದೆ. ಸ್ಕಂದ ಮಾತೆ ದುರ್ಗಾದೇವಿ ಹಾಗೆ ಕಾರ್ತಿಕೇಯರಿಬ್ಬರು ನಿಮ್ಮೆಲ್ಲರ ಕೋರಿಕೆಗಳನ್ನು ಬೇಗನೆ ಈಡೇರಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.